ಜಲದಾಹ ಇನ್ನೂ ಕೂಡ ನೀಗ್ತಾನೆ ಇಲ್ಲ. ಈಗಾಗಲೇ ಕುಡಿಯೋ ನೀರಿನ ವಿಚಾರ ಬೆಂಗಳೂರಿಗರನ್ನ ಯಾವ ರೀತಿ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಅಂತ ಒಂದೊಂದು ಏರಿಯಾದ ಒಂದೊಂದು ದಾರುಣ ಪರಿಸ್ಥಿತಿ ಮೂಲಕ ನಾವು ಪ್ರತಿನಿತ್ಯ ನೋಡ್ತಾನೆ ಇದ್ದೀವಿ. ಈಗ ಪೌರ ಕಾರ್ಮಿಕರ ಪರದಾಟ ಕೂಡ ಹೇಳತೀರದಾಗಿದೆ. ಹಾಗಾದ್ರೆ ಅವರು ಅನುಭವಿಸ್ತಿರುವಂತಹ ಕಷ್ಟ ಎಂಥದ್ದು, ಇದಕ್ಕೆ ಯಾಕೆ ಇನ್ನೂ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಪೌರ ಕಾರ್ಮಿಕರಿಗೆ ಕುಡಿಯೋ ನೀರಿಗೂ ಸಂಕಷ್ಟ. ಮನೆ ಹತ್ರ ಕುಡಿಯೋಕೆ ನೀರು ಕೊಡಿ ಅಂದ್ರೂ ಕೊಡದ ಪರಿಸ್ಥಿತಿ. ನಗರದಲ್ಲಿ ನೀರಿಗಾಗಿ ಪೌರ ಕಾರ್ಮಿಕರ ಪರದಾಟ ಮಿತಿ ಮೀರಿದೆ. ಈಗಾಗಲೇ ನೀರಿನ ಹಾಹಾಕಾರದ ಸುದ್ದಿಗಳನ್ನ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ಪ್ರಸಾರ ಮಾಡ್ತಾನೆ ಬಂದಿದೆ. ಆದ್ರೆ ಈ ಸುದ್ದಿ ಸಂಕಷ್ಟದ ಜೊತೆಗೆ ಒಂದು ರೀತಿ ಮಾನಸಿಕ ನೋವುಂಟು ಮಾಡಿದೆ. ಯಾಕಂದ್ರೆ ಇಡೀ ನಗರವನ್ನ ಸ್ವಚ್ಛವಾಗಿಡುವ ನಮ್ಮ ಪೌರ ಕಾರ್ಮಿಕರಿಗೆ ಈ ನೀರಿನ ಅಭಾವ ಜೋರಾಗಿ ತಟ್ಟಿದೆ. ಬೆಳಿಗ್ಗೆ 6-7 ಗಂಟೆಗೆ ನಗರವನ್ನ ಸ್ವಚ್ಛ ಮಾಡೋದಿಕ್ಕೆ ಪೌರ ಕಾರ್ಮಿಕರ ಸಮೂಹ ಬಂದಿರುತ್ತೆ. ಮನೆಯಿಂದ ಬರುವಾಗ 1 ಲೀಟರ್ ಬಾಟಲ್ ತರ್ತಾರೆ. ಅದು ಖಾಲಿ ಆದ್ರೆ ಮತ್ತೆ ನೀರು ಸಿಗದಷ್ಟು ಪರದಾಟ ಶುರುವಾಗಿತ್ಯಂತೆ. ಕೊಡ್ತಾರೆ ಒಬ್ಬೊಬ್ರು ಕೊಡ್ತಾರೆ, ಒಬ್ಬೊಬ್ರು ಕೊಡಲ್ಲ, ಒಬ್ಬೊಬ್ರು ಇಲ್ಲ ಹೋಗಮ್ಮ ನಮಗೆ ಇಲ್ಲ ಅಂತ ಹೇಳ್ತಾರೆ. ಒಬ್ಬೊಬ್ರು ಕೊಡ್ತಾರೆ, ಒಬ್ಬೊಬ್ರು ಕೊಡಲ್ಲ. ಬಿಡ್ತಾರೆ ಒಬ್ಬೊಬ್ರು. ನಾವು ಯಾರ ಮನೆ ರೂಢಿ ಆಗಿರ್ತೀವಲ್ಲ ಮನೆಗೆ ಹೋಗಿ ತೊಳ್ಕೊಂಡ್ರೆ ಏನು ಮಾತಾಡಲ್ಲ. ಯಾವ ಗೇಟ್ ಅಂದರೆ ಆ ಗೇಟ್ಗೆ ಹೋಗಲ್ಲ. ನಮ್ಗೆ ಎಲ್ಲಿ ರೂಢಿ ಆಗಿರ್ತಾರೆ ಅವ್ರ ಗೇಟ್ಗೆ ಮಾತ್ರ ಹೋಗ್ತೀವಿ. ನೀರನ್ನ ಕೇಳಿದಾಗ ಕೆಲವ್ರು ಕೊಡ್ತಾರೆ, ಕೆಲವ್ರು ಕೊಡಲ್ಲ. ನೀರಿನ ಅಭಾವ ಎಫೆಕ್ಟ್ ಹೇಗಿದೆ ಅಂದ್ರೆ ಕುಡಿಯೋಕ್ ನೀರ್ ಕೊಡಿ ಅಂದ್ರೂ ಕೊಡದ ದುಸ್ಥಿತಿ ಬೆಂಗಳೂರಿನಲ್ಲಿ ಶುರುವಾಗಿದ್ಯಾ ಅನ್ಸುತ್ತೆ. ಬೆಳಿಗ್ಗೆ ಮನೆಯಿಂದ 1 ಬಾಟಲ್ ನೀರ್ ತರ್ತೀವಿ, ಅದು ಮಧ್ಯಾಹ್ನ 2 ಗಂಟೆ ತನಕ ಬಳಸಬಹುದು. ನಮಗೂ ನೀರಿನ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದು. ಜನ ನಮ್ಗೆ ನೀರಿಲ್ಲ, ನಿಮ್ಗೆ ಹೆಂಗ್ ನೀರ್ ಕೊಡೋದು ಅಂತಾರೆ. ದಯಮಾಡಿ ನಮ್ಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ. ಜನ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅಂತ ಕುಡಿಯೋದಿಕ್ಕೆ ನೀರನ್ನ ಇಡ್ತಾರೆ, ಆದ್ರೆ ನಮ್ಗೆ ಕುಡಿಯೋಕ್ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ನೀರ್ ಕೊಡಿ ಅನ್ನೋದು ಪೌರ ಕಾರ್ಮಿಕರ ಮನವಿ ಆಗಿದೆ. ಕೆಲವ್ರು ಜನ ಕೊಡ್ತಾರೆ, ಕೆಲವ್ರು ಜನ ಕೊಡಲ್ಲ. ಕೆಲವ್ರು ಜನ ಅರ್ಥ ಮಾಡ್ಕೊಂಡು ಕೊಡ್ತಾರ, ಕೆಲವ್ರು ಜನ ಸುಮ್ಮನೆ ಹೋಗ್ತಾರೆ ಮನೆ ಒಳಗಡ್ಕಷ್ಟೇ, ಏನು ಮಾತಾಡಲ್ಲ, ಸುಮ್ಮನೆ ಒಳಗಡ್ಕೆ ಹೋಗ್ತಾರೆ ಅಷ್ಟೇ. ನಾವು ಬೈಕೊಂಡು ಬರ್ತೀವಿ. ಏನು ಕುಡಿಯೋಕೆ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಕುಡಿಯೋಕೆ ಸ್ವಲ್ಪ ನೀರು ಕೊಡೋಕಿನ್ನೂ ಕಷ್ಟನೇ ಅಂತ ನಾವು ಬೈಕೊಂಡು ಬರ್ತೀವಿ ಅಷ್ಟೇ. ಇನ್ನು ಬೆಂಗಳೂರಿನಲ್ಲಿ ನೀರಿನ ಅಭಾವಕ್ಕೆ ಹಿಡಿದ ಕನ್ನಡಿ ಅಂತೆ ಇದೆ ಇವರ ಮಾತುಗಳು. ಜನ ನಮ್ಗೆ ನೀರಿಲ್ಲ, ನಿಮ್ಗೆಲ್ಲಿಂದ ತರೋದು ಎನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಇದನ್ನ ಜಲಮಂಡಳಿ ಹಾಗೂ ಬಿಬಿಎಂಪಿ ಯಾವ ರೀತಿ ಸರಿಪಡಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.